ಗ್ಯಾರಂಟಿ ಸರ್ಕಾರದಿಂದ ಜನರಿಗೆ ದಸರಾ ಬರೆ. ದಸರಾ ಎಫೆಕ್ಟ್ ಕೆಎಸ್ಆರ್ಟಿಸಿ ಬಸ್ ದರ ಏರಿಕೆ ಆಗಿರುವಂತದ್ದು. ಗ್ಯಾರಂಟಿ ಸರ್ಕಾರದಿಂದ ಜನರಿಗೆ ದಸರಾ ಬರೆ ಬಿದ್ದಿದೆ. ದಸರಾ ಎಫೆಕ್ಟ್ ಕೆಎಸ್ಆರ್ಟಿಸಿ ಬಸ್ ದರ ಏರಿಕೆಯನ್ನ ಮಾಡಲಾಗಿದೆ. ಮೈಸೂರಿಗೆ ಹೋಗುವ ಕೆಎಸ್ಆರ್ಟಿಸಿ ಟಿಕೆಟ್ ದರ ಏರಿಕೆಯನ್ನ ಮಾಡಿದ್ದಾರೆ. 20 ರೂಪಾಯಿ ಟಿಕೆಟ್ ದರ ಏರಿಕೆ ಮಾಡಿದ್ದಾರೆ ಸಾರಿಗೆ ಇಲಾಖೆ. ದಸರಾಗೂ ಮುನ್ನ ಮೈಸೂರಿಗೆ 210 ರೂಪಾಯಿ ಇತ್ತು. 810 ರೂಪಾಯಿ ಇದ್ದ ಟಿಕೆಟ್ 830 ರೂಪಾಯಿಗೆ ಏರಿಕೆಯನ್ನ ಮಾಡಲಾಗಿದೆ. ಕೆಎಸ್ಆರ್ಟಿಸಿ ಟಿಕೆಟ್ ದರ ಏರಿಕೆಗೆ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ಯಾರಂಟಿ ಸರ್ಕಾರದಿಂದ ಜನರಿಗೆ ದಸರಾ ಬರೆ ಬಿದ್ದಿರುವಂತದ್ದು. ದಸರಾ ಎಫೆಕ್ಟ್ ಕೆಎಸ್ಆರ್ಟಿಸಿ ಬಸ್ ದರ ಏರಿಕೆ ಆಗಿದೆ. ಮೈಸೂರಿಗೆ ಹೋಗುವಂತಹ ಕೆಎಸ್ಆರ್ಟಿಸಿ ಬಸ್ನ ದರ ಏರಿಕೆ ಮಾಡಲಾಗಿದೆ. 20 ರೂಪಾಯಿ ಟಿಕೆಟ್ ದರವನ್ನ ಏರಿಕೆ ಮಾಡಿದೆ ಸಾರಿಗೆ ಇಲಾಖೆ. ದಸರಾಗೂ ಮುನ್ನ 210 ರೂಪಾಯಿ ಇತ್ತು. ಇದೀಗ 830 ರೂಪಾಯಿಗೆ ಏರಿಕೆಯನ್ನ ಮಾಡಲಾಗಿದೆ. ಇದು ಜನರಿಗೆ ದೊಡ್ಡ ಶಾಕ್ ಅಂತಾನೆ ಹೇಳ್ಬೋದು. ಈ ದಸರಾ ಸಂದರ್ಭದಲ್ಲಿ ರಾಜ್ಯದ ನಾನಾ ಭಾಗಗಳಿಂದ ಜನರು ಮೈಸೂರಿಗೆ ತೆರಳ್ತಾ ಇರ್ತಾರೆ. ಹೀಗಾಗಿ ಎಲ್ಲರೂ ಕೂಡ ಆಲ್ಮೋಸ್ಟ್ ಕೆಎಸ್ಆರ್ಟಿಸಿ ಬಸ್ನಲ್ಲಿ ತೆರಳ್ತಾ ಇರ್ತಾರೆ. 210 ರೂಪಾಯಿ ಇದ್ದಂತಹ ಟಿಕೆಟ್ ದರ ಈಗ 230 ರೂಪಾಯಿಗೆ ಏರಿಕೆಯನ್ನ ಮಾಡಲಾಗಿದೆ. ಇದು ದಸರಾ ಸಂದರ್ಭದಲ್ಲಿ ಜನರಿಗೆ ಬಿಗ್ ಶಾಕ್ ಅಂತಾನೆ ಹೇಳಬಹುದು. ಗ್ಯಾರಂಟಿ ಸರ್ಕಾರದಿಂದ ಜನರಿಗೆ ದಸರಾ ಬರೆ ಬಿದ್ದಿರುವಂತದ್ದು. ದಸರಾ ಸಂದರ್ಭದಲ್ಲಿ ರಾಜ್ಯದ ನಾನಾ ಭಾಗಗಳಲ್ಲಿ ಜನರು ಆಗಮಿಸ್ತಾರೆ. ಹಳೆ ದರ 170 ರೂಪಾಯಿ ಇತ್ತು. ಹೊಸ ದರ 190 ರೂಪಾಯಿ ಏರಿಕೆ ಮಾಡಲಾಗಿದೆ. ಬೆಂಗಳೂರು ಟು ಮೈಸೂರು ಹಳೆ ದರ 220 ರೂಪಾಯಿ ಇತ್ತು. ಈಗ 240 ರೂಪಾಯಿ. ಹಳೆ ದರ 270 ರೂಪಾಯಿ, ಹೊಸ ದರ 290 ರೂಪಾಯಿ. ಗ್ಯಾರಂಟಿ ಸರ್ಕಾರದಿಂದ ಜನರಿಗೆ ದಸರಾ ಬರೆ ಬಿದ್ದಿದೆ. 430 ರೂಪಾಯಿ ಇದ್ದಿದ್ದು 450 ರೂಪಾಯಿಗೆ ಏರಿಕೆಯನ್ನ ಮಾಡಲಾಗಿದೆ. 440 ರೂಪಾಯಿ ಇದ್ದಿದ್ದು 460 ರೂಪಾಯಿಗೆ ಏರಿಕೆಯನ್ನ ಮಾಡಲಾಗಿದೆ. ಮೈಸೂರಿಗೆ ಹೋಗುವಂತ ಕೆಎಸ್ಆರ್ಟಿಸಿ ಬಸ್ನ ದರ ಏರಿಕೆ ಮಾಡಿದ್ದಾರೆ. ಇದು ಜನರಿಗೆ ದೊಡ್ಡ ಶಾಕ್ ಅಂತಾನೆ ಹೇಳ್ಬೋದು. ದಸರಾ ಸಂದರ್ಭದಲ್ಲಿ ರಾಜ್ಯದ ನಾನಾ ಭಾಗಗಳಿಂದ ಮೈಸೂರಿಗೆ ತೆರಳ್ತಾ ಇರ್ತಾರೆ ಜನ. ಈಗ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಪ್ರಯಾಣಿಸ್ತಾರೆ. ಆದರೆ ಈಗ ಸರ್ಕಾರ ಟಿಕೆಟ್ ದರ ಜಾಸ್ತಿಯನ್ನ ಮಾಡಿದೆ.